Good morning, students. Welcome to BSc 1 second semester environmental science class. So today I'm going to discuss on biodiversity. Biodiversity. So what is biodiversity? Biodiversity is the variation among living organisms from different sources including terrestrial, marine and desert ecosystems and the ecological complexes of which they are part. So bio refers to living beings, diversity, variety or variety of organisms, variety of organisms, whether they are plants or animals, their variations is referred as biodiversity. Biodiversity is a variation among living organisms. So living organisms have variations. So this variations is essential for the existence of the entire biosphere. Clear? So what is biodiversity? ಕನ್ನಡದಲ್ಲಿ ಅದಕ್ಕೆ ಅಂತಾರೆ ಬಯೋಡೈವರ್ಸಿಟಿಗೆ ಜೀವ ವೈವಿಧ್ಯತೆ ಅಂತ ಹೇಳ್ತಾರೆ. ಅಂದರೆ ಜೀವಿಗಳಲ್ಲಿ ವಿವಿಧ ಪ್ರಕಾರಗಳಿರ್ತಾವೆ. ಒಂದೇ ತೆರನಾದ ಜೀವಿಗಳು ಇರಲಿಲ್ಲ. ಒಂದೇ ತೆರನಾದ ಜೀವಿಗಳಿದ್ದರೆ ಜೀವಿಗಳು ಸಂತೋಷದಿಂದ ಇರ್ತಿರ್ಲಿಕ್ಕಿಲ್ಲ. ಈಗ ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇವೆಲ್ಲ ಜೀವಿಗಳು ಇರಬೇಕಾಗ್ತದೆ. Biodiversity describes the richness and variety of life on earth. It describes richness and variety of life on earth. ಇದು ಏನು ಹೇಳ್ತದಪ್ಪ ಅಂತಂದರೆ, ಏನನ್ನು ಎಕ್ಸ್ಪ್ಲೇನ್ ಮಾಡ್ತದಪ್ಪ ಅಂದರೆ, ಈ ಸ್ಪೀಸೀಸ್ ರಿಚ್ನೆಸ್, ಜೀವಿಗಳ ಪ್ರಭೇದಗಳ ಒಂದು ರಿಚ್ನೆಸ್ನ ಹೇಳ್ತದೆ. ಆ್ಯಂಡ್ ವೆರೈಟಿ ಆಫ್ ಲೈಫ್ ಆನ್ ಅರ್ತ್, ಭೂಮಿ ಮೇಲೆ ಇರ್ತಕ್ಕಂಥ ಜೀವಿಗಳಲ್ಲಿ ಇರ್ತಕ್ಕಂಥ ವೈವಿಧ್ಯತೆಯನ್ನು ಹೇಳ್ತದೆ. ಇಟ್ ಈಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಫೀಚರ್ ಆಫ್ ಅವರ್ ಪ್ಲ್ಯಾನೆಟ್. ವಿದೌಟ್ ಬಯೋಡೈವರ್ಸಿಟಿ ಲೈಫ್ ವುಡ್ ನಾಟ್ ಸಸ್ಟೈನ್. ಬಯೋಡೈವರ್ಸಿಟಿ ಇರದೇ ಹೋಗಿದ್ರೆ, ಜೀವ ವೈವಿಧ್ಯತೆ ಇರದೇ ಹೋಗಿದ್ರೆ, ಜೀವ ಈ ಭೂಮಿಯಲ್ಲಿ ಇರೋದು ಕಷ್ಟ ಆಗ್ತಿತ್ತು. ಅದನ್ನು ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಭೂಮಿ ಮೇಲೆ ಜೀವಿಗಳು ಅದಾವಂದ್ರೆ ಅರ್ಥ ಈ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ. ಎಲ್ಲ ಜೀವಿಗಳು ಒಂದೇ ಪ್ರಕಾರ ಆಗಿದ್ದರೆ ಉಳಿತಿರಲಿಲ್ಲ. ಅವುಗಳಲ್ಲಿ ಕಾಂಪಿಟೇಷನ್ ಶುರುವಾಗ್ತಿತ್ತು, ಫೈಟಿಂಗ್ ಶುರುವಾಗ್ತಿತ್ತು. ಅದರಲ್ಲಿ ಈ ಥರ ನಶಿಸಿ ಹೋಗ್ಬೋದಾಗಿತ್ತು ಜೀವಿಗಳು. ಬೇರೆ ಬೇರೆ ಪ್ರಕಾರದ ಜೀವಿಗಳು ಇರೋದರಿಂದ, ಅವುಗಳ ವಾಂಟ್ಸ್ ಬೇರೆ ಬೇರೆ ಇರೋದರಿಂದ ಅವು ಬೇರೆ ಬೇರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಭಾಗಗಳಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಅದನ್ನೇ ನಾವು ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಸೊ ದ ಟರ್ಮ್ ಬಯೋಡೈವರ್ಸಿಟಿ ವಾಸ್ ಕಾಯಿನ್ಡ್ ಇನ್ 1985. ಇಟ್ ಈಸ್ ಇಂಪಾರ್ಟೆಂಟ್ ಇನ್ ನ್ಯಾಚುರಲ್ ಆ್ಯಸ್ ವೆಲ್ ಆಸ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್. ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್ ಒಳಗೆ ಬಯೋಡೈವರ್ಸಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. ಇಟ್ ಡೀಲ್ಸ್ ವಿತ್ ನೇಚರ್ಸ್ ವೆರೈಟಿ. ಇದು ಏನೇನು ಹೇಳ್ತದಪ್ಪ ಅಂದರೆ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಈ ವೈವಿಧ್ಯತೆಯನ್ನು ತೋರಿಸ್ಕೊಡ್ತದೆ. The biosphere variety, it refers to variabilities among plants, animals and microorganism species. ಈ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಭಾಳ ಸೂಕ್ಷ್ಮಾಣು ಜೀವಿಗಳಲ್ಲಿ ಇರ್ತಕ್ಕಂಥ ವೈವಿಧ್ಯತೆಯನ್ನು ಹೇಳ್ತದೆ. ಬಯೋಡೈವರ್ಸಿಟಿ ಇನ್ಕ್ಲೂಡ್ಸ್ ದ ನಂಬರ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ರಿಲೇಟಿವ್ ಫ್ರೀಕ್ವೆನ್ಸೀಸ್ ಇನ್ ಆ್ಯನ್ ಎಕೋಸಿಸ್ಟಮ್. ಸೊ ಬಯೋಡೈವರ್ಸಿಟಿ ಏನನ್ನು ಹೇಳ್ತದಪ್ಪ ಅಂದರೆ, ನಂಬರ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ರಿಲೇಟಿವ್ ಫ್ರೀಕ್ವೆನ್ಸೀಸ್, ಅವುಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ, ರಿಲೇಟಿವ್ ಫ್ರೀಕ್ವೆನ್ಸಿ, ಅದರ ನಂಬರ್ ಫ್ರೀಕ್ವೆನ್ಸಿನೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅಲ್ಲಿ ಯಾವ್ಯಾವ ಜೀವಿಗಳಿರ್ತಾವೆ? ಗ್ರಾಸ್ ಇರ್ತದೆ, ಗ್ರಾಸ್ ಹಾಪರ್ಸ್ ಇರ್ತಾವೆ, ಫ್ರಾಗ್ ಇರ್ತಾವೆ, ಸ್ನೇಕ್ಸ್ ಇರ್ತಾವೆ, ಇವೆಲ್ಲ ಇರ್ತಾವೆ. ಇವುಗಳ ಸಂಖ್ಯೆ ನಾವು ನೋಡಿದಾಗ ಈ ಯಾವುದರ ಸಂಖ್ಯೆ ಹೆಚ್ಚಿರ್ತದೆ? ಈಗ ಗ್ರಾಸ್ ಮತ್ತು ಗ್ರಾಸ್ ಹಾಪರ್ ಸಂಖ್ಯೆನ ನಾವು ನೋಡಿದಾಗ ಗ್ರಾಸ್ ಹಾಪರ್ ಸಂಖ್ಯೆ ಗ್ರಾಸ್ ಸಂಖ್ಯೆಗಿಂತಲೂ ಕಡಿಮೆ ಇರ್ತದೆ.
ಅರ್ಥ ಆಯ್ತಾ? ಯಾಕಂದರೆ ಗ್ರಾಸ್ ಹಾಪರ್ಗೆ ಫುಡ್ ಯಾವುದು? ಗ್ರಾಸ್. ಫುಡ್ಡಿನ ಏನು ಅವೈಲಬಿಲಿಟಿಯನ್ನು ನೋಡಿಕೊಂಡು ಆ ಜೀವಿಗಳಿರ್ತಾವೆ. ನಂತರ ಫ್ರಾಗಿಗೆ ಮತ್ತು ಗ್ರಾಸ್ ಹಾಪರ್ಗೆ ಕಂಪೇರ್ ಮಾಡಿದ್ರೆ ಗ್ರಾಸ್ ಹಾಪರ್ದ ಸಂಖ್ಯೆ ಹೆಚ್ಚಿರ್ತದೆ, ಫ್ರಾಗ್ ಸಂಖ್ಯೆ ಕಡಿಮೆ ಇರ್ತದೆ. ಫ್ರಾಗಿಗೆ ಮತ್ತು ಸ್ನೇಕಿಗೆ ಕಂಪೇರ್ ಮಾಡಿದ್ರೆ ಸ್ನೇಕ್ ಸಂಖ್ಯೆ ಕಡಿಮೆ ಇರ್ತದೆ, ಫ್ರಾಗ್ ಸಂಖ್ಯೆ ಹೆಚ್ಚಿರ್ತದೆ. ಸೊ ಈ ಥರ ಇವುಗಳ ಸಂಖ್ಯೆ ಕೂಡ ಪ್ರಕೃತಿಯೊಳಗೆ ಫಿಕ್ಸ್ ಆಗಿರ್ತದೆ, ಪ್ರಕೃತಿನೇ ಡಿಸೈಡ್ ಮಾಡ್ತದೆ. ಸೊ biodiversity includes the number of different organisms and their relative frequencies in an ecosystem. It also reflects the organization of organisms at a different levels. Different level ಆರ್ಗನೈಸೇಷನ್ ಹೇಳ್ತದೆ. ಅಂದರೆ ಈಗ ಫುಡ್ ಚೈನ್ ತೊಗೊಂಡ್ರೆ ಈಗ ಪ್ರೊಡ್ಯೂಸರ್ಸ್ ಅಂತದಾವ, ಪ್ರೈಮರಿ ಕನ್ಸ್ಯೂಮರ್ಸ್ ಅಂತದಾವ, ಸೆಕೆಂಡ್ರಿ ಕನ್ಸ್ಯೂಮರ್ಸ್ ಅಂತದಾವ. ಇವುಗಳ ಬಾಡಿ ಆರ್ಗನೈಸೇಷನ್ ಡಿಫ್ರೆಂಟ್ ಆಗಿರ್ತದೆ. ಸೊ ಬಯೋಡೈವರ್ಸಿಟಿ ಹೋಲ್ಡ್ಸ್ ಎಕಾಲಜಿಕಲ್ ಆ್ಯಂಡ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್. ಈ ಬಯೋಡೈವರ್ಸಿಟಿ ಈ ಎಕಾಲಜಿಕಲ್ ಮತ್ತು ಎಕನಾಮಿಕ್ ಸಿಗ್ನಿಫಿಕೆನ್ಸ್ನ ಹೊಂದಿದೆ. ಇಟ್ ಪ್ರೊವೈಡ್ಸ್ ಅಸ್ ವಿತ್ ನರಿಶ್ಮೆಂಟ್, ಹೌಸಿಂಗ್, ಫ್ಯೂಯಲ್, ಕ್ಲೋದಿಂಗ್ ಆ್ಯಂಡ್ ಸೆವರಲ್ ಅದರ್ ರಿಸೋರ್ಸಸ್. ಈ ಬಯೋಡೈವರ್ಸಿಟಿಯಿಂದ ನಮಗೇನು ಅನುಕೂಲಪ್ಪ ಅಂಥೇಳಿ ನೋಡಿದಾಗ ಈ ಬಯೋಡೈವರ್ಸಿಟಿಯಿಂದ ನಮಗೆ ಆಹಾರ ಸಿಗ್ತದೆ, ಮುಂದೆ ನಾವು ಇರಲಿಕ್ಕೆ ಸ್ಥಳ ಸಿಗ್ತದೆ, ಸ್ಥಳಕ್ಕೆ ಆ ಮನೆಗಳಿಗೆ ಮನೆ ತಯಾರು ಮಾಡಲಿಕ್ಕೆ ಬೇಕಾದಂಥ ಕಟ್ಟಿಗೆ ಸಿಗ್ತದೆ, ಫ್ಯೂಯಲ್ ಉರುವಲು ಸಿಗ್ತದೆ, ಕ್ಲೋದಿಂಗ್ ಆ್ಯಂಡ್ ಸೆವರಲ್ ಅದರ್ ರಿಸೋರ್ಸಸ್, ಕ್ಲೋದಿಂಗ್ ಬಟ್ಟೆ ತಯಾರು ಮಾಡಲಿಕ್ಕೆ, ಮುಂದೆ ಸೆವರಲ್ ಅದರ್ ರಿಸೋರ್ಸಸ್ ಅಂದರೆ ನಮ್ಮ ಮೆಡಿಸಿನ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ನಮ್ಮ ವಾಂಟ್ಸನ್ನು ಫುಲ್ಫಿಲ್ ಮಾಡ್ತದೆ. ಇಟ್ ಆಲ್ಸೋ ಎಕ್ಸ್ಟ್ರಾಕ್ಟ್ಸ್ ಮಾನಿಟರಿ ಬೆನಿಫಿಟ್ಸ್ ಥ್ರೂ ಟೂರಿಸಮ್. ನಾವು ಈ ಬಯೋಡೈವರ್ಸಿಟಿ ಹೆಚ್ಚಾಗೋದ್ರಿಂದ ಟೂರಿಸಮ್ ಕೂಡ ಹೆಚ್ಚಾಗೈತಿ. ಅಂದರೆ ಪ್ರವಾಸೋದ್ಯಮ, ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತದೆ. ಅದರಿಂದಾಗಿ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತದೆ. ಸೊ ದೇರ್ಫೋರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಗುಡ್ ನಾಲೆಜ್ ಆಫ್ ಬಯೋಡೈವರ್ಸಿಟಿ ಫಾರ್ ಅ ಸಸ್ಟೈನಬಲ್ ಲೈವ್ಲಿಹುಡ್. ಇವೆಲ್ಲ ಕಾರಣಗಳಿಂದಾಗಿ ಈ ಬಯೋಡೈವರ್ಸಿಟಿ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಭಾಳಷ್ಟು ಮುಖ್ಯ ಆಗಿದೆ. ಸೊ ನೆಕ್ಸ್ಟ್, ಎಸ್, ದಿ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿಯಲ್ಲಿ ಮತ್ತೆ ಪ್ರಕಾರಗಳದಾವೆ. ಜೀವ ವೈವಿಧ್ಯತೆಯಲ್ಲಿ ಪ್ರಕಾರಗಳು ಯಾವ ಥರ ವೈವಿಧ್ಯತೆ ಇದೆ? ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ. ನಂಬರ್ 1 genetic biodiversity, number 2 species biodiversity, and third one is ecological biodiversity. Genetic biodiversity ಅಂದರೆ ಸ್ಪೀಸೀಸ್ ಒಂದೇ ಇರ್ತದೆ, ಆ ಸ್ಪೀಸೀಸ್ ಒಂದೇ ಇದ್ದರೂ ಕೂಡ ಅದರಲ್ಲಿರ್ತಕ್ಕಂಥ ಈ ಜೀವಿಗಳ ಸಂಖ್ಯೆ ಹೆಚ್ಚಿರ್ತದೆ. ಆ ಜೀವಿಗಳು ಒಂದಕ್ಕೊಂದು ಹೋಲ್ತಿರೋದಿಲ್ಲ, ಅವುಗಳ ಜೀನ್ಸ್ನಲ್ಲಿ ಬದಲಾವಣೆ ಇರ್ತದೆ. ಇದಕ್ಕೇನಂತಾರೆ? ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಇನ್ನು ಸ್ಪೀಸೀಸ್ ಬಯೋಡೈವರ್ಸಿಟಿ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಕಾಡು ತೊಗೊಳ್ರಿ, ಆ ಕಾಡಿನಲ್ಲಿ ಒಂದೇ ಪ್ರಕಾರದ ಜೀವಿಗಳಿರೋದಿಲ್ಲ, ಒಂದೇ ಪ್ರಕಾರದ ಸಸ್ಯ ಇರೋದಿಲ್ಲ, ಒಂದೇ ಪ್ರಕಾರದ ಪ್ರಾಣಿಗಳಿರೋದಿಲ್ಲ, ಒಂದೇ ಪ್ರಕಾರದ ಏಕಾಣು ಜೀವಿಗಳಿರೋದಿಲ್ಲ, ಏಕಕೋಶ ಜೀವಿಗಳಿರೋದಿಲ್ಲ, ಅಥವಾ ಸೂಕ್ಷ್ಮ ಜೀವಿಗಳಿರೋದಿಲ್ಲ. ಅವೆಲ್ಲ ಸೇರಿ ಅಲ್ಲಿರ್ತಕ್ಕಂಥ ಸ್ಪೀಸೀಸ್ ಬಯೋಡೈವರ್ಸಿಟಿನ ಹೇಳ್ತಾವೆ. ದೆನ್ ಎಕಾಲಜಿಕಲ್ ಬಯೋಡೈವರ್ಸಿಟಿ ಅಂದರೆ ನಿಮ್ಗೆ ಗೊತ್ತದ ಎಕೋಸಿಸ್ಟಮ್, ಬೇರೆ ಬೇರೆ ಎಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಅಕ್ವಾಟಿಕ್ ಎಕೋಸಿಸ್ಟಮ್, ಡೆಸರ್ಟ್ ಎಕೋಸಿಸ್ಟಮ್, ಈ ಥರ. ಸೊ ಇವೆಲ್ಲ ಎಕೋಸಿಸ್ಟಮ್ ಅಂದರೆ ಏನಿವು? ಈ ಭೂಮಿ ಮೇಲೆ ಎಲ್ಲೆಲ್ಲ ಜೀವಿಗಳದಾವಲ್ಲ ಆ ಜೀವಿಗಳು ಇರ್ತಕ್ಕಂಥ ಒಂದು ಭಾಗ. ಇವೆಲ್ಲವೂ ಸೇರಿ ಇವೆಲ್ಲವುಗಳ ಪ್ರಕಾರಗಳು ಏನನ್ನು ಹೇಳ್ತಾವೆ? ಎಕೋಲಾಜಿಕಲ್ ಬಯೋಡೈವರ್ಸಿಟಿನ ಹೇಳ್ತಾವೆ. ಹುಲ್ಲುಗಾವಲು ಅಲ್ಲಿರ್ತಕ್ಕಂಥ ಈ ಸಸ್ಯಗಳು ಬೇರೆ, ಪ್ರಾಣಿಗಳು ಬೇರೆ. ಕಾಡಿನಲ್ಲಿರ್ತಕ್ಕಂಥ ನಿತ್ಯ ಹರಿದೋರಣ ಕಾಡುಗಳಿರ್ತಕ್ಕಂಥ ಸಸ್ಯಗಳು ಬೇರೆ, ಪ್ರಾಣಿಗಳು ಬೇರೆ. ಡೆಸಿಡಿಯಸ್ ಫಾರೆಸ್ಟ್ ಅಂತ ಬರ್ತಾವೆ, ಅಂದರೆ ಈ ಚಳಿಗಾಲದಲ್ಲಿ ಎಲೆಗಳನ್ನು ಉದುರಿಸುವಂಥ ಗಿಡಗಳಿರುವಂಥ ಒಂದು ಕಾಡು, ಅದಕ್ಕೆ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಗಿಡಗಳು ಬೇರೆ, ಗಿಡದ ಪ್ರಕಾರಗಳು ಬೇರೆ, ಮತ್ತು ಪ್ರಾಣಿಗಳ ಪ್ರಕಾರಗಳು ಬೇರೆ. ಈ ಥರ ಇವೆಲ್ಲವೂ ಏನನ್ನು ಹೇಳ್ತಾವೆ? ಎಕಾಲಜಿಕಲ್ ಬಯೋಡೈವರ್ಸಿಟಿನ ಹೇಳ್ತಾವೆ. ಸೊ ಮೊದಲನೇದಾಗಿ ನಾವು ಸ್ಪೀಸೀಸ್ ಬಯೋಡೈವರ್ಸಿಟಿನ ನೋಡೋಣ. ಸ್ಪೀಸೀಸ್ ಡೈವರ್ಸಿಟಿ ರೆಫರ್ಸ್ ಟು ದ ವೆರೈಟಿ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ
ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಸಿಗತಕ್ಕಂಥ ಬೇರೆ ಬೇರೆ ಸ್ಪೀಸೀಸ್ ಸಂಖ್ಯೆಗೆ ಅದರ ವೈವಿಧ್ಯತೆಗೆ ಸ್ಪೀಸೀಸ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಇಟ್ ಈಸ್ ದ ಬಯೋಡೈವರ್ಸಿಟಿ ಅಟ್ ದ ಮೋಸ್ಟ್ ಬೇಸಿಕ್ ಲೆವೆಲ್. ಭಾಳ ಬೇಸಿಕ್ ಲೆವೆಲ್ ಬಯೋಡೈವರ್ಸಿಟಿ ಅಂದರೆ ಸ್ಪೀಸೀಸ್ ಬಯೋಡೈವರ್ಸಿಟಿ. ಇಟ್ ಇನ್ಕ್ಲೂಡ್ಸ್ ಆಲ್ ದ ಸ್ಪೀಸೀಸ್ ರೇಂಜಿಂಗ್ ಫ್ರಾಮ್ ಪ್ಲ್ಯಾಂಟ್ಸ್ ಟು ಡಿಫ್ರೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಎಲ್ಲವೂ ಸಸ್ಯಗಳಿರ್ಬೋದು, ಜೊತೆಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು. ಸಸ್ಯಗಳಂತರೂ ಅದರ ಸೈಜ್ ದೊಡ್ಡದಿರ್ತದೆ, ದೊಡ್ಡ ಆಲದ ಮರಗಳಿರ್ಬೋದು, ಬಹಳ ಎತ್ತರವಾದಂಥ ಗಿಡಗಳಿರ್ಬೋದು, ಯುಕ್ಯಾಲಿಪ್ಟಸ್ ಗಿಡಗಳಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು. ಇವುಗಳ ಮಧ್ಯೆ ಇರ್ತಕ್ಕಂಥ ಎಲ್ಲ ಜೀವಿಗಳು, ಪ್ರಾಣಿಗಳು ಎಲ್ಲವೂ ಇದ್ರಾಗ ಬರ್ತಾವೆ. ಇದಕ್ಕೆ ಅಂತಾರೆ ಸ್ಪೀಸೀಸ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಸ್ಪೀಸೀಸ್ ಡೈವರ್ಸಿಟಿ. ಈಗ ಇಲ್ಲಿ ನೋಡಿರಿ, ಇಲ್ಲಿ ಬೇರೆ ಬೇರೆ ಪ್ರಕಾರದ ಸಸ್ಯಗಳದಾವೆ, ಗೊತ್ತದ? ಇಲ್ಲಿರ್ತಕ್ಕಂಥ ಸಸ್ಯಗಳು ಬೇರೆ, ಇಲ್ಲಿರ್ತಕ್ಕಂಥ ಸಸ್ಯಗಳು ಬೇರೆ, ಇಲ್ಲಿರ್ತಕ್ಕಂಥ ಸಸ್ಯಗಳು ಬೇರೆ, ಇಲ್ಲಿರುವಂಥ ಸಸ್ಯಗಳು ಬೇರೆ. ಇದೊಂದು ಪರ್ಟಿಕ್ಯುಲರ್ ಈ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಸಸ್ಯಗಳು, ಎಲ್ಲ ಪ್ರಾಣಿಗಳಿಗೆ ಸೇರಿಕೊಂಡು ಏನಂತ ಹೇಳ್ತಾರೆ, ಅದಕ್ಕೆ ಸ್ಪೀಸೀಸ್ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ. ಇದು ನೋಡಿ, ಸ್ಪೀಸೀಸ್ ಡೈವರ್ಸಿಟಿ. ಇಲ್ಲೆಲ್ಲ ಜೀವಿಗಳು, ಎಲ್ಲ ಪ್ರಾಣಿಗಳನ್ನು ತೋರಿಸ್ತದೆ. ಇಲ್ಲಿ ಬಟರ್ಫ್ಲೈ ಇರ್ಬೋದು, ಎಲಿಫೆಂಟ್ ಇರ್ಬೋದು, ಜಿರಾಫ್ ಇರ್ಬೋದು, ಟೈಗರ್ ಇರ್ಬೋದು, ಪೋಲಾರ್ ಬೀರ್ ಇರ್ಬೋದು, ಡೈನೋಸಾರ್ ರಿನೋಸಿರೋಸ್ ಇರ್ಬೋದು. ಡೈನೋಸಾರ್ ಒಂದು ಕಾಲದಲ್ಲಿ ಇದ್ದು, ಈಗಿಲ್ಲ. ಅವು ಕಾಣೆಯಾಗಿ ಸುಮಾರು 65 ಮಿಲಿಯನ್ ವರ್ಷದ ಹಿಂದೆ ಅವು ಭೂಮಿಯಿಂದ ನಶಿಸಿ ಹೋಗ್ಯಾವ. ಸೊ ಅವು ಒಂದು ಕಾಲದಲ್ಲಿದ್ದು. ಈ ನೋಡಿರಿ, ಇಲ್ಲೆಲ್ಲ ಬಾತುಕೋಳಿ ಅವ. ದೆನ್ ಬೀರ್, ಡಾಗ್, many animals, monkey, right? All these together constitute species diversity. Here only animals are given, even plants are also there. They constitute, see, the group of animals, species referred to fauna. Group of plant species is referred as flora. Okay, so this picture gives you an idea about species diversity. Okay, in species again there are different types. Species diversity again, it has been divided into 3 types, such as alpha diversity, beta diversity and gamma diversity. What is alpha diversity? Alpha diversity describes the species diversity within a community at a small scale or local scale, generally the size of one ecosystem. When we casually speak of diversity in an area, more often than not it refers to alpha diversity. So alpha diversity refers to the community of organisms present at a small place, small scale, local scale. So here diagram is given. So this part you can see here, very small area. It constitutes plants, animals, different species population, all populations together known as community of this particular area. So this is called alpha diversity. Next, beta diversity. Beta diversity describes the species diversity between two communities or ecosystems, It is at a larger scale and looks to compare the species diversity between two separate entities that are often divided by a clear geographical barrier like a river or mountain ridge. Beta diversity, here you can see in between these two, can you see, or in between these two. So this is one ecosystem, this is another ecosystem. These two ecosystems cover larger area, that is called beta diversity. Okay, beta diversity. And gamma diversity is studied at a very large scale, a biome where species diversity is compared between many ecosystems. It could range over areas like the entire slope of a mountain
or the entire littoral zone of a seashore. So this entire part, the entire slope of the mountain has different ecosystems. All ecosystems together constitute the gamma diversity. See, all these together, gamma diversity. Clear? So smaller area, very small area, covered ecosystem comes under alpha diversity, and between two or more ecosystems together constitute beta diversity, and very large area covered by different ecosystems constitute gamma diversity. So example is given for alpha, beta, gamma, the same one which I have explained so far. Let us take a mountain slope as our landscape. On this slope, there will be many different patches of forests and grasslands. Alpha diversity is the species diversity present within each forest or grassland patch of the slope. Beta diversity is represented by the species diversity between any two patches and their communities. So any two patches or communities or the ecosystems. Gamma diversity of the landscape, so patches and their communities, species present in two different communities. Gamma diversity of the landscape is the species diversity along the entire range of the mountain slope. So the entire mountain slope has different species of plants and animals. All these come under gamma diversity. So all these alpha, beta, gamma, they come under species diversity. They tell about richness of the species of a particular area. Okay. Genetic diversity. So the second one is genetic diversity. What does it explains? It refers to the variations among the genetic resources of the organisms. Every individual of a particular species differs from each other in their genetic constitution. You take any species, ಯಾವುದೇ ಒಂದು ಸ್ಪೀಸೀಸ್ ತೊಗೊಂಡಾಗ ಆ ಸ್ಪೀಸೀಸ್ದಲ್ಲಿ ಸಂಬಂಧಪಟ್ಟಂಥ ಜೀವಿಗಳಿದಾವಲ್ಲ ಅವು ಒಂದಕ್ಕೊಂದು ಬೇರೆ ಬೇರೆ ಆಗಿರ್ತಾವೆ. ಈ ಮನುಷ್ಯ ಒಂದು ಪ್ರಭೇದವನ್ನು ತೊಗೊಂಡ್ರೆ ಮನುಷ್ಯರಲ್ಲಿ ಬೇರೆ ಬೇರೆ ಪ್ರಕಾರ ಅಂದರೆ ನೋಡಲಿಕ್ಕೆ ಬೇರೆ ಬೇರೆ ಆಗಿರ್ತಾರೆ. No two individuals are genetically similar except monozygotic twins. Monozygotic twins ಬಿಟ್ಟರೆ ಪ್ರತಿಯೊಬ್ಬರು ಬೇರೆ ಜೆನೆಟಿಕಲಿ ಬೇರೆ ಬೇರೆನಾಗಿರ್ತಾರೆ. ಇದಕ್ಕೆ ಒಂಥರ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತಾರೆ. That is why every human looks different from each other. Similarly, there are different varieties in the same species of rice, wheat, maize, barley, etc. So genetic diversity. Genetic diversity refers to the diversity within a species. The greater the genetic diversity, the higher is the chance of long-term survival. ಇಲ್ಲಿ ಮನುಷ್ಯರ ಚಿತ್ರ ಕೊಟ್ಟಾರ, ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ಮಾರ್ಫಾಲಜಿಕಲಿ ದೇ ಆರ್ ಡಿಫ್ರೆಂಟ್. ಸೊ ವೇರಿಯೇಷನ್ಸ್ ಎಲ್ಲಿ ಹೆಚ್ಚಿರ್ತದಲ್ಲ ಆ ಸ್ಪೀಸೀಸ್ ಸರ್ವೈವಲ್ ವ್ಯಾಲ್ಯೂ ಹೆಚ್ಚಿರ್ತದೆ. ಸೊ ಜೆನೆಟಿಕ್ diversity refers to the diversity within a species. The greater the genetic diversity, the higher is the chance of long-term survival. Long-term survivalಗೆ ಈ ಜೆನೆಟಿಕ್ ವೇರಿಯೇಷನ್ಸ್ ಭಾಳಷ್ಟು ಮ್ಯಾಟ್ರ್ ಆಗ್ತದೆ, ಭಾಳಷ್ಟು ಮುಖ್ಯ ಆಗ್ತದೆ. ವೆರೈಟೀಸ್ ಎಲ್ಲಿ ಕಡಿಮೆ ಇರ್ತಾವೆ, ವೇರಿಯೇಷನ್ಸ್ ಯಾವ ಸ್ಪೀಸೀಸಲ್ಲಿ ಕಡಿಮೆ ಇರ್ತದೆ ಆ ಸ್ಪೀಸೀಸ್ ಭಾಳ ದಿನ ಬದುಕೋದಿಲ್ಲ, ಭಾಳ ವರ್ಷಗಳವರೆಗೆ ಈ ಭೂಮಿ ಮೇಲೆ ಇರೋದಿಲ್ಲ. ನೆಕ್ಸ್ಟ್, ಎಕಾಲಜಿಕಲ್ ಡೈವರ್ಸಿಟಿ. An ecosystem is a collection of living and non-living organisms and their interaction
with each other. Ecological biodiversity refers to the variations in the plant and animal species living together and connected by food chains and food webs. So different ecosystems are connected by food webs and food chains. So it is the diversity observed among the different ecosystems in a region. Diversity in different ecosystems like deserts, rainforest, mangroves, etc. include ecological diversity. So ecologically, they are having different communities, and these communities are having interaction with one another. So that describes the ecological diversity. Then importance of biodiversity. So what is the importance of biodiversity? Biodiversity and its maintenance are very important for sustaining life on earth. So for the sustenance of life on earth, biodiversity is very very important. ಈಗ ಜೀವಿಗಳು ಇರುವಂಥ ಪ್ಲ್ಯಾನೆಟ್ ಇರೋದು, ಪ್ಲ್ಯಾನೆಟ್ ಅಂದರೆ ಈ ಭೂಮಿ ಮಾತ್ರ. ಭೂಮಿ ಬಿಟ್ಟರೆ ಬೇರೆ ಯಾವುದೇ ಗ್ರಹದಲ್ಲಿ ಜೀವಿಗಳು ಇರೋದು ಕಂಡು ಬಂದಿಲ್ಲ ಇದುವರೆಗೂ, ಯಾವ ಪುರಾವೆನೂ ಇಲ್ಲ. ಆದ್ದರಿಂದ ಈ ಭೂಮಿ ಮೇಲೆ ಜೀವಿಗಳು ಯಾವಾಗಲೂ ಇರಬೇಕು ಅಂದರೆ ಈ ಬಯೋಡೈವರ್ಸಿಟಿ ಇರಬೇಕಾಗಿದ್ದು ಭಾಳ ಅತ್ಯವಶ್ಯಕದ. Then a few of the reasons explaining importance of biodiversity are: biodiversity ಯಾಕೆ ಇರಬೇಕು, ಅದ್ರ ಪ್ರಾಮುಖ್ಯತೆ ಏನು, ಅದಿರೋದ್ರಿಂದ ನಮ್ಗೆ ಎಷ್ಟು ಅನುಕೂಲಗಳದಾವ ಅನ್ನೋದನ್ನು ಹೇಳಲಿಕ್ಕೆ ಕೆಲವು ಕಾರಣಗಳನ್ನು ಕೊಟ್ಟಾರೆ. ಎಕಾಲಜಿಕಲ್ ಸ್ಟೆಬಿಲಿಟಿ ಅಂತ. ಎಕಾಲಜಿಕಲ್ ಸ್ಟೆಬಿಲಿಟಿ ಅಂದರೆ ಈ ಎಕೋಸಿಸ್ಟಮ್ ಸ್ಟೇಬಲ್ ಆಗಿ ಉಳಿಬೇಕಂದ್ರೆ ಬಯೋಡೈವರ್ಸಿಟಿ ಭಾಳ ಇಂಪಾರ್ಟೆಂಟ್ ಅದ. ಈ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಇದ್ದರೆ ಮಾತ್ರ ಆ ಕಾಡು ಉಳಿತದೆ. ಕಾಡಿನಲ್ಲಿ ಒಂದೊಂದು ಸ್ಪೀಸೀಸ್ ಕಡಿಮೆ ಆದರೆ ಕಾಡು ಬದುಕೋದಿಲ್ಲ, ಕಾಡು ನಾಶ ಆಗ್ತದೆ. ಸೊ ಕಾಡಿದ್ದರೆ ಈ ಬಯೋಡೈವರ್ಸಿಟಿ ಇರ್ತದೆ. ಬಯೋಡೈವರ್ಸಿಟಿ ಇದ್ದರೆ ಎಕೋಸಿಸ್ಟಮ್ ಉಳಿಲಿಕ್ಕೆ ಸಾಧ್ಯ ಇದೆ. ಎಕೋಸಿಸ್ಟಮ್ ಉಳಿದ್ರೆ ಮಾತ್ರ ಜೀವಿಗಳೆಲ್ಲ ಬದುಕ್ತಾವೆ. ಇತ್ತೀಚೆಗೆ ನಿಮ್ಗೆ ಗುರ್ತದ, ಈ ಪೊಲ್ಯೂಷನ್ದಿಂದಾಗಿ ಭಾಳಷ್ಟು ಅನಾಹುತಗಳಾಗ್ಲಿಕ್ಕತ್ತಾವ. ಭೂಮಿ ಮೇಲೆ ಇರ್ತಕ್ಕಂಥ ಕಾಡಿನ ಪ್ರಮಾಣ ಕಡಿಮೆ ಆಗ್ಲಿಕ್ಕತ್ತದ. ವರ್ಷದಿಂದ ವರ್ಷಕ್ಕೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಕಾಡು ಕಡಿಮೆ ಆದರೆ ಈ ಭೂಮಿ ಮೇಲಿರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅವೆಲ್ಲ ಚೇಂಜ್ ಆಗ್ತಾವೆ. ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜೀವಿಗಳು ಬದುಕಬೇಕಂದ್ರೆ ಅಲ್ಲಿ ಬಯೋಡೈವರ್ಸಿಟಿ ಇರಬೇಕಾಗ್ತದೆ. ಬಯೋಡೈವರ್ಸಿಟಿ ಭಾಳ ಇಂಪಾರ್ಟೆಂಟ್ ಅದ. ಈಗ ಒಂದು ಏರಿಯಾದಲ್ಲಿ ಒಂದು 100 ಸ್ಪೀಸೀಸ್ ಅದಾವ ಅಂತ ತಿಳ್ಕೊಡ್ರಿ. ಅದ್ರಾಗ ಒಂದು ಸ್ಪೀಸೀಸ್ ಸತ್ತು ಹೋದ್ರೆ ಅಥವಾ ಅಲ್ಲಿಂದ ಕಾಣೆ ಆದರೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ನಿಮ್ಮ ಭಾವನೆ ಇದ್ದಿರ್ಬೋದು. ಆದರೆ ಆ್ಯಸ್ ಎ ಹೋಲ್ ಆ ಒಂದು ಜೀವಿಯಿಂದ, ಆ ಒಂದು ಸ್ಪೀಸೀಸಿಂದ ಭಾಳಷ್ಟು ತೊಂದರೆಗಳಾಗ್ತಿರ್ತಾವೆ. ಅದು ಭಾಳಷ್ಟು ಸ್ಪೀಸೀಸ್ಗೆ ಆಹಾರ ಆಗಿರ್ತದೆ. ಭಾಳಷ್ಟು ಜೀವಿಗಳಿಗೆ ಅದರಿಂದ ಉಪಯೋಗ ಆಗ್ತದೆ. ಅದು ಕಾಣೆ ಆತಂದರೆ ನಮಗೆ ಅದು ಹೆಚ್ಚು ಕಂಡು ಬರಲಿಕ್ಕಿಲ್ಲ, ಬಟ್ ಎಕೋಸಿಸ್ಟಮ್ ಲೆವೆಲ್ನಲ್ಲಿ ಭಾಳಷ್ಟು ಮ್ಯಾಟ್ರ್ ಆಗ್ತದೆ. ಸೊ ಎವ್ರಿ ಸ್ಪೀಸೀಸ್ ಹ್ಯಾಸ್ ಅ ಸ್ಪೆಸಿಫಿಕ್ ರೋಲ್ ಇನ್ ಎನ್ ಎಕೋಸಿಸ್ಟಮ್. ದೇ ಕ್ಯಾಪ್ಚರ್ ಆ್ಯಂಡ್ ಸ್ಟೋರ್ ಎನರ್ಜಿ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸ್ ಆ್ಯಂಡ್ ಡಿಕಂಪೋಸ್ ಆರ್ಗ್ಯಾನಿಕ್ ಮ್ಯಾಟರ್. The ecosystem supports the survives without which supports the services without which humans cannot survive. ಈ ಬಯೋಡೈವರ್ಸಿಟಿ ಅನ್ನೋದಲ್ಲ ಅಥವಾ ಈ ಎಕೋಸಿಸ್ಟಮ್ ಅದಲ್ಲ, ಅದು ಜೀವಿಗಳಿಗೆ ಭಾಳಷ್ಟು ಸಹಾಯ ಮಾಡ್ತದೆ. ಅದು ಕೊಡುವಂಥ ಸಹಾಯ, ಅದು ಮಾಡುವಂಥ ಸಹಾಯ, ಅದು ಮಾಡುವಂಥ ಉಪಕಾರ ನಾವು ಕಡೆಗಣಿಸಿದರೆ, ನೆಗ್ಲೆಕ್ಟ್ ಮಾಡಿದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. A diverse ecosystem is more productive and can withstand environmental stress. ಡೈವರ್ಸ್ ಎಕೋಸಿಸ್ಟಮ್ ಇದ್ರೆ ಮಾತ್ರ ನಾವು ಈ ಭೂಮಿ ಮೇಲೆ ಅಥವಾ ಎನ್ವಿರಾನ್ಮೆಂಟ್ದಲ್ಲಿ ಏನಾದರೂ ಬದಲಾವಣೆ ಆದರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ. ಅದೇ ಟು ವಿತ್ಸ್ಟ್ಯಾಂಡ್, ಇನ್ ಆರ್ಡರ್ ಟು ವಿತ್ಸ್ಟ್ಯಾಂಡ್ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ ದೇರ್ ಶುಡ್ ಬಿ ಬಯೋಡೈವರ್ಸಿಟಿ. ಸೊ these are pictures which give you
an idea about different ecosystems. So this picture shows you the tropical rainforest. This is tropical rainforest, temperate forest, coniferous forest, then Mediterranean forest, temperate grassland, tropical grassland, desert it is, tundra, and this is mountain ecosystem. See, all these ecosystems have different organisms. They have different organisms, but they are necessary, they are required for the sustenance of life on this planet. So they tell about ecological diversity. So economic importance. Biodiversity is a reservoir of resources for the manufacture of food, cosmetics, products and pharmaceuticals. ಇವುಗಳು ನಮಗೆ ದೊರೆತಾವೆ. ಕ್ರಾಪ್ಸ್, ಲೈಫ್ ಸ್ಟಾಕ್, ಫಿಶರಿ ಆ್ಯಂಡ್ ಫಾರೆಸ್ಟ್ ಆರ್ ರಿಚ್ ಸೋರ್ಸ್ ಆಫ್ ಫುಡ್. ಕ್ರಾಪ್ಸ್ ಇರ್ಬೋದು, ದಿ ಲೈಫ್ ಸ್ಟಾಕ್ ಇರ್ಬೋದು, ಲೈಫ್ ಸ್ಟಾಕ್ ಅಂದರೆ ಸಾಕುವಂಥ ಪ್ರಾಣಿಗಳು, ಫಿಶರಿ ಇರ್ಬೋದು, ಮೀನು ಸಾಕಾಣಿಕೆ, ಕಾಡು ಫಾರೆಸ್ಟ್ ಇರ್ಬೋದು, ಇವೆಲ್ಲ ರಿಚ್ ಸೋರ್ಸ್ ಆಫ್ ಫುಡ್. ವೈಲ್ಡ್ ಪ್ಲ್ಯಾಂಟ್ಸ್ ಸಚ್ ಆಸ್ ಸಿಂಕೋನಾ ಆ್ಯಂಡ್ foxglove plant are used for medicinal purposes. Many medicinal plants are there in the forest. They provide us medicines. You know, our Indian system of treatment, that is that we call it as Ayurveda. So Ayurvedic medicines come from plants. So we depend on plant for our medicines. Wood, fibers, perfumes, lubricants, rubber, resins, poison and cork are all derived from different plant species. The national parks and sanctuaries are a source of tourism. They are a source of beauty and joy for many people. Okay, so ethical importance. All the species have a right to exist. Yes, ಈ ಭೂಮಿ ಮೇಲೆ ಪ್ರತಿಯೊಂದು ಪ್ರಭೇದವು ಇರಲಿಕ್ಕೆ ಹಕ್ಕನ್ನು ಹೊಂದಿದೆ. ಹ್ಯೂಮನ್ಸ್ ಶುಡ್ ನಾಟ್ ಕಾಸ್ ದೇರ್ ವಾಲಂಟ್ರಿ ಎಕ್ಸ್ಟಿಂಕ್ಷನ್. ಮನುಷ್ಯ ಅವುಗಳ ನಶಿಸುವಿಕೆ ಕಾರಣ ಆಗಬಾರ್ದು. ಯಾಕಂದರೆ ಅವು ಬದುಕಲಿಕ್ಕೆ ಅವಕ್ಕೂ ಹಕ್ಕದ ಈ ಭೂಮಿ ಮೇಲೆ. ಮನುಷ್ಯ ಅಷ್ಟೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅಷ್ಟೇ ಬದುಕಬೇಕು ಅಂತ ಏನು ಕಾನೂನಿಲ್ಲ, ಅಥವಾ ಮನುಷ್ಯನಿಗೆ ಅಷ್ಟೇ ಇರಲಿಕ್ಕೆ ಹಕ್ಕಿಲ್ಲ. ಎಲ್ಲ ಜೀವಿಗಳಿಗೂ ಇರಲಿಕ್ಕೆ ಈ ಭೂಮಿ ಮೇಲೆ ಹಕ್ಕದ. So biodiversity preserves different cultures and spiritual heritage. Therefore, it is very important to conserve biodiversity. See, biodiversity ಇಂದ ನಾವು ಕೆಲವು ಕಲ್ಚರನ್ನು, ಸಂಸ್ಕೃತಿಯನ್ನು, ಕೆಲವೊಂದಿಷ್ಟು ಸ್ಪಿರಿಚುವಲ್ ಹೆರಿಟೇಜನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಸ್ಕೃತಿ ಇರ್ತದೆ, ಬೇರೆ ಬೇರೆ ಆಚಾರ ವಿಚಾರಗಳಿರ್ತಾವೆ. ಅದನ್ನು ನಾವು ಕಾಪಾಡ್ಕೊಂಡು ಬರಬೇಕು ಅಂತಂದರೆ ಈ ಬಯೋಡೈವರ್ಸಿಟಿ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೊ ಬಯೋಡೈವರ್ಸಿಟಿ ಇನ್ ಇಂಡಿಯಾ. India is one of the most diverse nations in the world. It ranks 9th in terms of plant species richness. Plant richness ನೊಳಗೆ 9th place ಅದಂತೆ. 2 of the world's 25 biodiversity hotspots are found in India. 25 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನಲ್ಲಿ, ಜಗತ್ತಿನಲ್ಲಿ ಸಿಗತಕ್ಕಂಥ 25 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನಲ್ಲಿ ನಮ್ಮ ದೇಶದಲ್ಲಿ 2 ಅದಾವೆ. ವೆಸ್ಟರ್ನ್ ಘಾಟ್ ಇರ್ಬೋದು ಮತ್ತು ಈಸ್ಟರ್ನ್ ಹಿಮಾಲಯನ್ ರೀಜನ್ ಇರ್ಬೋದು. ಇವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ನಮ್ಮ ದೇಶದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಇಲ್ಲಿ ಸ್ಪೀಸೀಸ್ ರಿಚ್ನೆಸ್ ಹೆಚ್ಚದ. ಮತ್ತು ಎಂಡಮಿಕ್ ಸ್ಪೀಸೀಸ್ ಅಂತ ಅದಾವೆ. ಎಂಡಮಿಕ್ ಸ್ಪೀಸೀಸ್ ಅಂದರೆ ಈ ಪ್ರದೇಶದಲ್ಲೇ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಕೆಲವು ಸ್ಪೀಸೀಸ್ ಅದಾವೆ. ಈ ಪ್ಲೇಸ್ ಬಿಟ್ಟರೆ ಮತ್ತು ಬೇರೆ ಯಾವ ಭಾಗದಲ್ಲಿ ಅವು ಕಂಡು ಬರೋದಿಲ್ಲ. ಅಂಥ ಸ್ಪೀಸೀಸ್ ಕೂಡ ಇಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್, it is the origin of important crop species such as pigeon pea, eggplant, cucumber, cotton and sesame. ಈ ಪ್ಲ್ಯಾಂಟದ ಒರಿಜಿನ್ ಇಲ್ಲೇ ಆಗಿದೆ. ಇಂಡಿಯಾ ಈಸ್ ಆಲ್ಸೋ ಎ ಸೆಂಟರ್ ಆಫ್ ವೇರಿಯಸ್ ಡೊಮೆಸ್ಟಿಕೇಟೆಡ್ ಸ್ಪೀಸೀಸ್
such as ಮಿಲ್ಲೆಟ್ಸ್, ಸೀರಿಯಲ್ಸ್. ಮಿಲ್ಲೆಟ್ಸ್ ಅಂದರೆ ನಿಮ್ಗೆ ಗೊತ್ತದೆ ಸಿರಿಧಾನ್ಯಗಳು ಅಂತೇಳಿ. ಸೀರಿಯಲ್ಸ್ ಭಾಳ ಚಿಕ್ಕ ಚಿಕ್ಕ ಧಾನ್ಯಗಳು. ಲೆಗ್ಯೂಮ್ಸ್, ಬೇಳೆಕಾಳುಗಳು. ವೆಜಿಟೇಬಲ್ಸ್, ಮೆಡಿಸಿನಲ್ ಆ್ಯಂಡ್ ಅರೋಮ್ಯಾಟಿಕ್ ಕ್ರಾಪ್ಸ್ ಎಟ್ಸೆಟ್ರಾ ಆರ್ ಆಫ್ ದಿಸ್ ಲ್ಯಾಂಡ್. India is equally diverse in its faunal wealth. Fauna means animal variations, animal varieties, animals. There are about 91,000 animal species found here. However, diversity is depleting at a drastic rate, and various programs on biodiversity conservation are being launched to conserve nature. ಇಷ್ಟೆಲ್ಲ ಮಾಡಿದಾಗೂ ಕೂಡ ಈ ಬಯೋಡೈವರ್ಸಿಟಿ ಕಡಿಮೆ ಆಗ್ತಾ ಇದೆ. ಅದನ್ನು ಉಳಿಸ್ಬೇಕು ಅಂತಂದರೆ ಅದು ಕನ್ಸರ್ವೇಷನ್, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತದ. ಅದರಲ್ಲಿ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡು ಈ ಬಯೋಡೈವರ್ಸಿಟಿನ ಉಳಿಸ್ಲಿಕ್ಕೆ, ಕಾಪಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಕ್ರಮಗಳನ್ನು ನಮ್ಮ ಸರ್ಕಾರದವರು ಕೈಗೊಂಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಬಯೋಡೈವರ್ಸಿಟಿ. ಇಲ್ಲಿವರೆಗೆ ನಾವು ಜೀವ ವೈವಿಧ್ಯತೆಯನ್ನು, ಅದರ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಂಡ್ವಿ. ಎಷ್ಟು ಪ್ರಕಾರದ ಜೀವ ವೈವಿಧ್ಯತೆಗಳದಾವೆ, ಅವುಗಳ ಇಂಪಾರ್ಟೆನ್ಸ್ ಏನು, ಅವುಗಳ ಎಷ್ಟು ಅವಶ್ಯಕತೆ ಅದು ನಮಗೆ, ನಮ್ಮ ಬದುಕಿಗೆ, ಇದನ್ನೆಲ್ಲ ಈ ಒಂದು ಭಾಗದಲ್ಲಿ ನಾವು ತಿಳ್ಕೊಂಡ್ವಿ. ಈ ಭಾಗದ ಮೇಲೆ ಇರ್ತಕ್ಕಂಥ ಕೆಲವು ಅಸೈನ್ಮೆಂಟ್ಸ್: ಡಿಫೈನ್ ಬಯೋಡೈವರ್ಸಿಟಿ. Second one, what is species biodiversity? And third one is, what is alpha species biodiversity? So these are very simple assignments I have given you. Please go through the chapter and try to answer to all these questions. Thank you.